ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪರಮ ಪೂಜ್ಯರ ಅಡಿದಾರುಗಳಲ್ಲಿ ನನ್ನ ನಮನ ಸಲ್ಲಿಸಿ, ನಡೆದಂಥ ಎಲ್ಲ ಸಹೋದರರೇ, ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ತಿಳ್ಕೊಂಡೇಳಿ ನಾನು ಬೆಂಗಳೂರಿಂದ ನೇರವಾಗಿ ಬಂದಿದ್ದೀನಿ ಅಂತೇಳಿ ದೊಡ್ಡದಲ್ಲ. ಕೆಲವಕ್ಕೆ ನಾವು ಎಷ್ಟು ಮಹತ್ವವನ್ನು ಕೊಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಇರುವಂಥ ಭಾವನೆ. ಇದೇನು ರಾಮಕೃಷ್ಣ ಆಶ್ರಮದ ಎಲ್ಲ ಪೂಜ್ಯರದಾರಲ್ಲ, ಎಲ್ಲ ಏನು ಕೆಂಪು ಬಟ್ಟೆಯನ್ನು ಹಾಕ್ಕೊಂಡವರು, ಇವರು ಅದಾರಂತ ತಿಳ್ಕೊಂಡು ಹೇಳಿ ನಮ್ಮ ರಾಜ್ಯದಲ್ಲಿ ಇನ್ನೂ ನೈತಿಕ ಮಟ್ಟ ಸ್ವಲ್ಪ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಒಂದು ಸರಿ ವಿಚಾರ ಮಾಡಿ ಅವ್ರನ್ನ, ಯಾಕೆ ಬೇಕಾಗಿತ್ತಪ್ಪ ಇವರಿಗೆ ಅದು ನಾವು ಕೇಳ್ಬೋದು. ಎಲ್ಲರೂ ನಮ್ಮಂತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಏನಾದರೂ ಮಾಡಿ ಸಮಾಜವನ್ನು ಒಳ್ಳೆಯ ರೀತಿ ತರಬೇಕು, ಒಳ್ಳೆಯ ದಾರಿ ತರಬೇಕು ಅನ್ನೋಂಥ ಅನೇಕ ಜನ ಹಂಬಲಿಸ್ತಿರುವಾಗ ಅದಕ್ಕೆ ನಾವು ಸ್ಪಂದಿಸಬೇಕಾದದ್ದು ಭಾಳ ಮಹತ್ವವಾದದ್ದು. ಆ ಹಂಬಲಿಸುವಂಥ ಜನ ಏನಿದ್ದಾರೆ ಇವರೆಲ್ಲರೂ, ಇಲ್ಲೇನಾದ್ರ ಮೇಲೆ ಕೂತ್ಕೊಂಡವರು ಇವರೆಲ್ಲ, ಅವ್ರಿಗೆ ಯಾವುದೇ ರೀತಿ ಸ್ವಾರ್ಥ ಇಲ್ಲ. ಏನಪ್ಪ ಒಂದು ಸ್ಕೂಲ್ ನಡೆಸಬೇಕು, ಡೊನೇಷನ್ ತೊಗೋಬೇಕು, ಮತ್ತೇನು ಮಾಡಬೇಕು, ಏನಿಲ್ಲ. ಮಕ್ಕಳಲ್ಲಿ ಆಧ್ಯಾತ್ಮಿಕವಾದಂಥ ಚಿಂತನೆಯನ್ನು ಮಾಡಬೇಕು, ಮಂಥನೆಯನ್ನು ಮಾಡಬೇಕು. ಈ ಸಮಾಜವನ್ನು ಬರುವಂಥ ದಿನಮಾನಗಳಲ್ಲಿ ಈ ರಾಜ್ಯವನ್ನು, ಈ ದೇಶವನ್ನು, ಸಮಾಜವನ್ನು ಉತ್ತಮವಾದಂಥ ರೀತಿಗೆ ಒಯ್ಯಬೇಕಾದಂಥವ್ರು ಇವತ್ತಿನ ಯುವ ಮಕ್ಕಳು, ಹದಿಹರೆಯದ ಮಕ್ಕಳು. ಅಲ್ಲಿ ಹೈಸ್ಕೂಲ್ ಇರ್ಬೋದು, ಜೂನಿಯರ್ ಕಾಲೇಜ್ ಇರ್ಬೋದು, ಯಾವುದೇ ಇರ್ಬೋದು, ಆ ಮಕ್ಕಳು. ಇವ್ರ ಯೋಚನೆಯನ್ನು ನಾನು ಭಾಳ ತಿಳ್ಕೊಂಡೆ. ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾದ್ರೆ ಒಂದು ತಿಂಗಳಿಂದ ನನ್ನ ಕಡೆ ಬಂದಿದ್ದರು. ಈ ಕಾರ್ಯಕ್ರಮ, ಈ ಹಾಲಿನ ಸಲುವಾಗಿ, ಮತ್ತೊಂದು ಸಲುವಾಗಿ ಅವ್ರಿಗೆ ಭಾಳಷ್ಟು ವಿಘ್ನಗಳ ಕಾಡಾಗಿದ್ದೀನಿ. ಈ ಕಾರ್ಯಕ್ರಮ ಮಾಡೋದು ನನಗೆ ಗೊತ್ತಿದ್ದಷ್ಟು ಯಾರಿಗೂ ಗೊತ್ತಿಲ್ಲ. ಅವ್ರು ಎಷ್ಟು ಕಷ್ಟಪಟ್ಟಾರ, ಏನು ಮಾಡ್ಯಾರ, ಪ್ರತಿಯೊಂದು ಹಂತಕ್ಕೂ ಸಹಿತ ಅವರು ಭಾಳಷ್ಟು ಶ್ರಮ ಪಡ್ಕೊಂಡು ಈ ಕಾರ್ಯಕ್ರಮ ಮಾಡ್ಯಾರ. ಈ ಕಾರ್ಯಕ್ರಮವನ್ನು ಮಾಡಿ ಸಮಾಜಕ್ಕೊಂದು ಒಳ್ಳೆಯ ಏನು ಮೆಸೇಜನ್ನು ಕಳಿಸುವಂಥ ಏನು ಮಾಡ್ತಾರಲ್ಲ, ಅದಕ್ಕೆ ಇಡೀ ನಮ್ಮ ಕರ್ನಾಟಕದ ಜನತೆಯಿಂದ, ಅದರಲ್ಲಿ ಪರ್ಟಿಕ್ಯುಲರ್ ಉತ್ತರ ಕರ್ನಾಟಕದಲ್ಲಿ, ಅಲ್ಲಿ ಹುಬ್ಬಳ್ಳಿ ಧಾರವಾಡ ಜನ ವತಿಯಿಂದ ಎಲ್ಲ ಪೂಜ್ಯರಿಗೆ ನನ್ನ ಅತ್ಯಂತ ಶ್ರೇಷ್ಠವಾದಂಥ ನನ್ನ ನಮನಗಳನ್ನು ಸಲ್ಲಿಸ್ತಿದ್ದೀನಿ. ಈಗ ನಾನು ಹೇಳಿದೆ, ಇವತ್ತು ಶಿಕ್ಷಕರ ಕಾರ್ಯಕ್ರಮ ಮಾಡಬೇಕು. ಸರ್ಕಾರ ಒಂದು ಕಾನೂನು ಮಾಡ್ತೀವಿ. ಶಿಕ್ಷಕರನ್ನು ನಾನು ಹೇಳಿದೆ, ನಮ್ಮ ಸಂಘಟನೆಯಲ್ಲಿದ್ದವರಿಗೆ, ನಮ್ಮ ಸ್ನೇಹಿತರಿಗೆ ಎಲ್ಲರಿಗೆ ಭಾಳಷ್ಟು ಮಂದಿ ಬಂದಾರ, ಹೇಳಿದೆ, ಒಂದು 2 ಪೀರಿಯಡ್ ನಡೆಸ್ರಪ್ಪ ಹೋಗ್ರಿ ಅಂತ ಹೇಳಿದೆ. ನಾನು ಕಾರ್ಯದರ್ಶಿ ಕೇಳಿದೆ ಶಿಕ್ಷಣ ಇಲಾಖೆಯವ್ರಿಗೆ, ಇಲ್ಲ ಹಿಂಗೆ ಮತ್ತು ಸ್ವಾಮಿ ವಿವೇಕಾನಂದ ಏನು ಪರಮಹಂಸ ಸ್ವಾಮಿ ವಿವೇಕಾನಂದರು ಪರಮಹಂಸರು ಈ ರಾಜ್ಯದಲ್ಲಿ ಹಾಕಿದಂಥ ಕರ್ನಾಟಕ ರಾಮಕೃಷ್ಣ ವಿವೇಕಾನಂದದ ಸಂಸ್ಥೆಯವರು ಶಿಕ್ಷಕರಿಗೆ ಒಂದು ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಮಾಡ್ತಾರೆ, ಅದಕ್ಕೊಂದು ಓಡಿ ಕೊಡ್ರಿ ಅಂತ ಹೇಳಿದೆ. ಅವರು ನೋಡ್ತೀನಿ ಸರ್ ಅಂತ ಸೆಕ್ರೆಟ್ರಿ ಅವರು. ನೆಕ್ಸ್ಟ್ ಡೇ ನಾನು ಫೋನ್ ಮಾಡಿದರು, ಸರ್ ನಾವೊಂದು ಕಾನೂನು ಮಾಡೀವ್ರಿ, ಇಂಥ ಯಾವ ಕಾರ್ಯಕ್ರಮಕ್ಕೂ ಓಡಿ ಕೊಡಬಾರ್ದು ಅಂತ ತಿಳ್ಕೊಂಡೇಳಿ, ಅದಕ್ಕೆ ಸ್ವಲ್ಪ ನಮ್ಗೆ ಕಷ್ಟ ಆಗ್ತಿದೆ ಅಂತಂದರು. ನಾನೊಂದು ಕೆಲಸ ಮಾಡಿ, ನಾನು ನಮ್ಮ ಶಿಕ್ಷಕರೆಲ್ಲ ಹೇಳ್ತೀನಿ, ಒಂದು ಪೀರಿಯಡ್ ಮುಗಿಸ್ಕೊಂಡು ಅವರೆಲ್ಲ ಅಲ್ಲಿ ಹೋಗಂತ ಹೇಳ್ತೀನಿ, ನೀವು ಅದಕ್ಕೆ ಅಡ್ಡು ಬರಬಾರ್ದು ಅಂತ ಹೇಳಿ. ನಾ ಸರ್ ಅದು ಯಾರು ನಮ್ಮ ರಿಜೆಕ್ಟ್ ಮಾಡಿ, ಅದು ನಮ್ಮ ಪ್ರಾಬ್ಲಮ್ ಆಕತ್ರಿ ಅಂದರು. ಅಂದ್ರೆ ನಮ್ಮ ದೇಶದಲ್ಲಿ ಎಲ್ಲ ಕಡೆಗೆ ಕಾನೂನನ್ನು ಹೆಂಗೆ ನೆಗೆಟಿವ್ ಆಗಿ ತೊಗೋತಾರೆ, ಒಂದು ಸಣ್ಣದೊಂದು ಕತೆ ಹೇಳ್ತೀನಿ. ಅದು ನೆಗೆಟಿವ್ ಹೆಂಗೆ ತೊಗೋತಾರೆ, ಸರ್ಕಾರಿ ಕಾನೂನನ್ನೇ ನೆಗೆಟಿವ್ ಹೆಂಗೆ ತೊಗೋತಾರೆ. ನಿನ್ನೆ ನಾನೊಬ್ಬರು ನಮ್ಮ HK ಪಾಟೀಲ್ ಕೂಡ ಟ್ರೈನಾಗ ಬರ್ತಿದ್ದೆವು. ವಿಧಾನಸೌಧದಲ್ಲಿ ಕುಂದುರ್ದ ಅಂದರೆ ಕೆಲವು ಅಧಿಕಾರಿಗಳಿಗೆ ಅಲರ್ಜಿ, MSPಡಿನಾಗ ಕುಂದುರ್ದಿಂದ ಅಲರ್ಜಿ, ಬರೀ ತಿರುಗ್ತಿರ್ತಾರೆ ಅವರು. ಏನು ಕಾಳಜಿ ಅವರಿಗೆ? ಯಾಕಂತಂದ್ರೆ ಯಾರೂ ನಾವು ಇದನ್ನು ಸಮಾಜದ ಬಗ್ಗೆ ಯೋಚನೆಯನ್ನು ಮಾಡೋಂಗಿಲ್ಲ, ಸ್ವಂತದ ಯೋಚನೆಯನ್ನು ಮಾಡ್ತೀವಿ ಅನ್ನುವಂಥ ಮಟ್ಟಕ್ಕೆ ಬಂದೀವಿ. ಇದಕ್ಕೆ ಕಾರಣ ಏನು? ಅನೇಕ ಜನ, ಇನ್ನೊಬ್ಬರು ನನಗೆ ಅತಿ ಯುವ IAS ಅಧಿಕಾರಿ ಬಂದಿರ್ಬೇಕು, ಹೆಣ್ಮಗಳು,
ಜಸ್ಟ್ ಇನ್ನು ಆಕಿ ನೋಡಿದರೆ PUC ಇರಬೇಕಂತ ಅನಿಸ್ತು ನನಗೆ. ಆ ಥರ ನಮ್ಮ ಚೀಫ್ ಸೆಕ್ರೆಟರಿ ಆಕಿ. ಅವರು ಭಾಳ ವಿಚಾರಗಳನ್ನು ನನಗೆ ಹೇಳಿದರು. ಕಾನೂನನ್ನು ನೆಗೆಟಿವ್ ಮಾಡೋದು ಹೆಂಗಂತಂದ್ರೆ ಎಲ್ಲದರಲ್ಲಿ ನೋಡಿ ಈಗ ನೀವೆಲ್ಲ ಎಷ್ಟು ಮಂದಿ ಇದ್ದೀರಿ, ನಿಮಗೆ ಭಾಳಷ್ಟು ಅನುಭವ ಇರ್ತೈತಿ, ನನಗಂತೂ ಭಾಳ ಆಗೈತಿ. ನಿಮ್ಮದೊಂದು ಪತ್ರ ಹೋತಂತೇಳಿರಿ, ಯಾವುದಕ್ಕೋ ಒಂದು ಪತ್ರ ನಿಮ್ಮ ಪತ್ರ ಕೊಡ್ತೀರಿ. ಪತ್ರ ಹೋದ ನಂತರ ಅಧಿಕಾರಿ ಇದ್ದಾವೆ ಇನಿಷಿಯಲ್ ಮಾಡಿ ಕೊಟ್ಬಿಡ್ತಾನೆ. ಆ ಇನಿಷಿಯಲ್ ಆಗಿ ಮಾಡಿಕೊಟ್ಟು ಕೂಡ ಅವ್ನು ಕ್ಲಾರ್ಕ್ ಇರ್ತಾನಲ್ಲ, ಮೊದಲು ಹೆಂಗೆ ಕೊರಿ ಹುಡುಕಬೇಕು ಅನ್ನೋದು ವಿಚಾರ ಅವ್ನು ಫಸ್ಟ್. ಇದನ್ನು ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತಿಲ್ಲ, ಏನು ಮಾಡಿ ಕೊರಿ ಹುಡುಕಬೇಕು, ಏನು ಮಾಡಿ ತೊಂದರೆ ಕೊಡಬೇಕು, ಇದ್ದೇ 99% ಅಧಿಕಾರಿಗಳು ಈ ಥರ ಅದಾರ. ಇದು ನಾನು ಜವಾಬ್ದಾರಿ ಸ್ಥಾನದಾಗ ಇದ್ಕೊಂಡು ಹೇಳ್ತೀನಿ. ನಾನು ಭಾಳ ಪ್ರಯತ್ನ ಪಟ್ಟೀನಿ. ನಾವು ಅದರಲ್ಲಿ ಸಕ್ಸಸ್ ಆಗಿವತ್ತು ನಾನು ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಅದಕ್ಕೊಂದು ಇಂಥ ಪೂಜ್ಯರೆಲ್ಲ ಕೂಡಿ ಒಂದು ಹಳ್ಳಿಯಲ್ಲಿ, ಭಾಳ ಹಳ್ಳಿ ಅಂದರೆ ಅಲ್ಲೆಲ್ಲ ಗುಂಡಾಗಿರಿ ಅದು ಇದು ಎಲ್ಲ ಇರ್ತಿತ್ತಂತ. ಇವರೆಲ್ಲ ಕೂಡಿ ಅಲ್ಲೊಂದು ದೇವಸ್ಥಾನ ಕಟ್ಸಿದ್ರಂತ. ದೇವಸ್ಥಾನ ಕಟ್ಟಿಸಿ ಎಲ್ಲ ಹೆಣ್ಮಕ್ಳು ಅವರು ಇವರು ದೇವ್ರಿಗೆ ಬಂದು ಭಕ್ತಿಯಿಂದ ಮಾಡಿದ ನಂತರ ಅಲ್ಲಿ ಕ್ರೈಮ್ ಗೀಮು ಸ್ವಲ್ಪ ಕಡಿಮೆ ಆಗತ್ತೀವಂತ. ಕಡಿಮೆ ಆಗತ್ತ ಕೂಡಲೇ ಅಲ್ಲೇ ಕೆಲವರು ಯುವಕರು, ಕೆಲವು ಜನ ಪಾದರಾಕ್ಷಗಳನ್ನು ಹಂಗೆ ಮ್ಯಾಲೆ ತೊಗೊಂಡು ಹೋಗೋದು, ಅಲ್ಲಿ ಬಿಡೋದು ಇಲ್ಲಿ ಬಿಡೋದು ಮಾಡಿದ್ರಂತ. ಅದಕ್ಕೆ ಅವರೊಂದು ಬೋರ್ಡ್ ಹಾಕಿದಂತ, ಪಾದರಾಕ್ಷಗಳನ್ನು ಇಲ್ಲಿ ಬಿಟ್ಟು ಹೋಗಬೇಕು. ಕೆಲವರು ಬಿಟ್ಟು ಆದರೂ ಕೆಲವರು ಹೋಗಲಿಲ್ಲ. ಅಲ್ಲಿ ಒಬ್ಬರು DC ಅವರು ಮತ್ತು SP ಅವ್ರ ಮನೆಯವರು ಬರ್ತಿದ್ದಾರೆ ದೇವಸ್ಥಾನಕ್ಕೆ. ಭಾಳ ಒಳ್ಳೆಯ ಇದಾಗಿರ್ತದೆ. ಯಾಕಂದರೆ ಇಡೀ ಅದರ ಸುತ್ತಮುತ್ತಲೇ 100 ಹಳ್ಳಿಗಳಿಗೆ ಆ ಮಾರಲ್ ಎಜುಕೇಷನ್ ಏನಂತೀವಲ್ಲ, ಆ ಮಾರಲ್ ಎಜುಕೇಷನಾಗ ನಮ್ಮ ಮಕ್ಕಳು ಆ ಥರ ಜನರಲ್ಲಿ ಒಂದು ಭಾವನೆ ಬಂದಿತ್ತು. ಭಾಳ ಭಯಭಕ್ತಿಯಿಂದ ನಡೀತಿದ್ರು. ಎಲ್ಲ ಕ್ರೈಮ್ ಗಿಮೆಲ್ಲ ಕಡಿಮೆ ಆಗಿದ್ದು. ಕಡೆಗೆ ಅವರು ಒಂದು ನ್ಯೂಸ್ ಏನು ಮಾಡಿದರು, ಆ DC ಅವ್ರ ಮನೆಯವ್ರಿಗೆ, ನೋಡಮ್ಮ ಹಿಂಗೆ ನಿಮ್ಮ ಸಾಹೇಬ್ರಿಗೆ ಭೇಟಿ ಮಾಡಿಸ್ರಿ, ಸ್ವಲ್ಪ ಇದೆಲ್ಲ ನಮ್ಮ ಪ್ರಾಬ್ಲಮ್ ಆಕತಿ, ಪಾದರಾಕ್ಷೆಗಳೆಲ್ಲ ತೊಗೊಂಡೋಗ್ತಾರ, ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ. ಯಾರೊಬ್ಬರು ಜಗಳ ಮಾಡಿದರು. ಹೌದಲ್ಲ ನಾ ಬಿಡ್ತೀನಿ, ತೊಗೊಂಡು ಅವ್ರ ಜವಾಬ್ದಾರಿ ನೀ ಏನಂತ ಕೇಳಿದ್ರಂತ ಅವ್ರಿಗೆ ಕುಂತವ್ರು. ಅದಕ್ಕೆ ಅವ್ರು ಏನು ಮಾಡಿದರು, ಒಬ್ಬ ಕಾನ್ಸ್ಟೇಬಲ್ನ ಕಳಿಸಿದರು. ಕಾನ್ಸ್ಟೇಬಲ್ನ ಕಳಿಸಿ, ನೋಡಪ್ಪ ಎಲ್ಲರೂ ಗುಳಿಗೆ ದೇವಸ್ಥಾನಕ್ಕೆ ಬರೋರಿಗೆ ಪಾದರಕ್ಷಣೆ ಅಲ್ಲಿ ಬಿಟ್ಟು ಹೋಗಾಕ ನೀ ಗಟ್ಟಿಯಾಗಿ ಹೇಳಬೇಕು. ಆಯ್ತು ರೀ ಅಂತ ಹೋದ. ಎಲ್ಲರೂ ಬಂದರು. ಅವನ ಕೈಯಾಗ ಒಂದು ಬಡಿಗೆ ಕೊಟ್ಟಿದ್ರು. ಆ ಬಡಿಗೆ ಅಲ್ಲಿ ಬೋರ್ಡ್ ಇತ್ತು. ಆ ಬಡಿಗೆ ಹಿಂಗೆ ಬಡಿಯೋದು, ಬೋರ್ಡ್ ತೋ ಕೂತ್ಕೊಂಡ್ಬಿಡೋದು. ಸರ್ಕಾರಿ ಕೆಲಸ. ಅವ್ರು ಹೋದರು, ಏನು ಬಿಟ್ಟರು, ಏನು ಮಾಡಿದ್ರು ಏನು ಗೊತ್ತಿಲ್ಲ, ಕುಂತರು. ಮತ್ತು ಶುರು ಆಯ್ತದು. ಭಾಳಷ್ಟು ತೊಂದರೆ ಶುರು ಆಯ್ತು. ಮತ್ತೆಲ್ಲರೂ ಕೂಡಿ ಏನು ದೇವಸ್ಥಾನ ಕಟ್ಟಿದ್ರು ಊರು ಹಿರಿಯರೆಲ್ಲ ಕೂಡಿ SP DC ಕಡೆ ಹೋಗಿ, ನೋಡಿರಿ ಇನ್ನೂ ಏನು ಮಾಡೋಲ್ರು ಅವ್ರು, ಹಿಂಗಾಗ್ತಿದೆ. ಅವನು ಪೊಲೀಸನ್ನ ಕರೆಸಿದ್ರು. ಸರ್ ನಾನು ಸರ್ಕಾರಿ ಕೆಲಸ ಕರೆಕ್ಟ್ ನಾ ಮಾಡೀನಿ, ಸರ್ಕಾರಿ ಕೆಲಸವನ್ನು ನಾ ಮಾಡೀನಿ, ಬೋರ್ಡ್ ತೋರಿಸ್ತೀನಿ, ಕೆಲವ್ರು ಏನು ಮಾಡಲ್ಲ ಅಂತ ಹೇಳಿದರು. ಆವಾಗ ಅವರು DC ಅವ್ರು SP ಇದ್ದರು. ಒಬ್ಬ ಗಟ್ಟಿದ್ದಂಥ ಕಾನ್ಸ್ಟೇಬಲ್ಲೋ ಅಥವಾ ASIನೋ ಒಬ್ಬ ಗಟ್ಟಿ ಬೇಕಾದ ಮಿನಿಸ್ಟರ್ ಬಂದರೂ ಪಾದರಕ್ಷೆಯಲ್ಲಿ ಬಿಡಲಿಲ್ಲ. ಅವ್ರು ಶರ್ಟ್ ಹಿಡಿದು ಪಾದರಕ್ಷೆ ಬಿಡಿಸಿ ಕಳಿಸ್ಬೇಕು ಅಂತವ್ನು ಕಳಿಸಂತ ಕಳಿಸಿದ್ರು. ಅವರು ಕಳಿಸಿದ್ರು. ಅವನು ಬಂದ, ಬಡಿಗೆ ಇಟ್ಕೊಂಡ, ಬಡಿಗೆ ಬಡ್ದ, ಕಾಲು ನೋಡಿದ, ಬಿಟ್ಟು ಹೋದ್ರೆ ಕಾಲಿಗೆ ಹೊಡಿತ, ಎಲ್ಲ ಬಿಟ್ಟು ಹೋಗುತ್ತೆ. ಎಲ್ಲರೂ ಒಬ್ಬರು ಸಹಿತ ಪಾದರಕ್ಷಣೆ ಹಾಕ್ಕೊಂಡು ಹೋಗಲಿಲ್ಲ. ಎಲ್ಲರೂ ಸಿಸ್ಟಮೇಟಿಕ್. ಭಾಳ ಖುಷಿ ಆಯಿತು. ಎಲ್ಲರೂ ಭಾಳ ಸಂತೋಷಪಟ್ಟರು. ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವ್ನು ಸತ್ಕಾರ ಮಾಡಿದರು. ಯಾರನ್ನ, ಅವನು ಕಾನ್ಸ್ಟೇಬಲ್ನ ಸತ್ಕಾರ ಮಾಡಿದರು. ಮಾಡಿ ಅವ್ನು ಭಾಳ ದೊಡ್ಡದಾದಂಥ ಹೊಗಳಿಕೆಯನ್ನು ಮಾಡಿದರು. ಮಾಡಿದ ನಂತರ ಮುಂದೆ ನೆಕ್ಸ್ಟ್ ಡೇ ಸ್ವಾಮಿಗಳಂಥವರು ಮುಂಜಾನೆ ಸ್ನಾನಗಿನ ಮಾಡಿ ಮಡಿ ಬಟ್ಟೆ ಹಾಕ್ಕೊಂಡು ಲುಂಗಿ ಸುತ್ಕೊಂಡು ದೇವಸ್ಥಾನಕ್ಕೆ ಬಂದರು. ಇವ ಹಿಂಗೆ ಕಾಲು ಬಡಿಗೆ ಹೊಡೆದ, ಬೋರ್ಡ್ ತೋರಿಸಿದ, ಏನು ಪಾದರಕ್ಷಣೆ ಬಿಟ್ಟು ಹೋಗ್ರಿ. ಅಲ್ಲಪ್ಪ ನಾ ಪಾದರಕ್ಷಣೆ ಹಾಕ್ಕೊಂಡು ಬಂದಿಲ್ಲ, ಇಲ್ಲಿ ಬಿಟ್ಟು ಹೋಗಲಿ, ನಮ್ಮ ಸರ್ಕಾರ ಕಾಯ್ದೆ ಐತಿ, ಮನೆಗೆ ಹೋಗ್ರಿ, ಪಾದರಕ್ಷೆ ಹಾಕ್ಕೊಂಬಂದು ಇಲ್ಲಿ ಬಿಟ್ಟು ಒಳಗೆ ಹೋಗ್ರಿ. ಸರ್ಕಾರಿ ಕಾಯ್ದೆ ಅಂದರೆ ಹಿಂಗೆ ಇದು ಯಾಕೆ ಹೇಳಕತ್ತೀನಿ ಅಂದ್ರೆ, ರಾಮಕೃಷ್ಣ ಆಶ್ರಮದವರು ಇಷ್ಟೊಂದು ಉತ್ತಮವಾದಂಥ ಕೆಲಸ ಮಾಡ್ತಾರೆ. ಶಿಕ್ಷಕರಿಗೆ ಅವತ್ತೊಂದು ದಿವಸ ಓಡಿ ಕೊಡ್ರಿ ಅಥವಾ ಒಂದು ಪಿರಿಯಡ್ ಬಿಡ್ರಿ ಹಿಂಗೆ ಹೇಳಿದೆ ನಾನು. ಅವ್ರು ನನಗೆ ಕಾಯ್ದೆ ಹಚ್ಚಿದರು. ಮತ್ತು ನಾನೇನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇಂಥ ಕಾಯ್ದೆ ದುರುಪಯೋಗ ಯಾವಾಗ ಮಾಡಬೇಕು ಮಾಡ್ತಾರೆ. ಇನ್ನೊಂದು ವಿಷಯದಾಗ ಯಾವಾಗ ಬೇಕಾದಾಗ ಹೋಗ್ತಾರೆ, ಬೇಕಾದ್ರೆ ಬರ್ತಾರೆ, ನಡೀತಿದೆ. ಈ ಮಾತನ್ನು ಯಾಕೆ ಹೇಳಿದ್ನಂದ್ರೆ, ಇದು ಇವತ್ತು ನಮ್ಮ ರಾಜ್ಯದಲ್ಲಿ ರಾಮಕೃಷ್ಣ ವಿವೇಕಾನಂದ ಏನು ಪರಿಷತ್ ಐತಿ, ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡಿ ಸಮಾಜದಲ್ಲಿ ಏನಾಗುತ್ತಿರುವಂಥ
ನ್ಯೂನತೆಗಳನ್ನು ತಿದ್ದುವಂಥ ಕೆಲಸ ಮಾಡುವಂಥ ಶ್ರೇಷ್ಠವಾದಂಥ ಇದೊಂದು ಮಷೀನ್ ಅನ್ನೋದನ್ನು ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ. ನಾನು ಮೈಸೂರಿಗೆ ಹೋಗಿದ್ದೆ, ಮೈಸೂರಿಗೆ ಬಂದಿದ್ದೆ. ಮೈಸೂರಾಗ ಒಂದು ಸಮಸ್ಯೆ ಆಗಿತ್ತು. ಸಮಸ್ಯೆಯನ್ನು ಭಾಳ ಪ್ರಾಮಾಣಿಕ ನನಗೇನಂದ್ರೆ ಬಿಸಿ ತುಪ್ಪ ಆಗಿತ್ತು, ಅದು ಕುಡಿಯೋಕ್ಕೂ ಬರೋಂಗಿಲ್ಲ, ನುಂಗೋಕ್ಕೂ ಬರೋಂಗಿಲ್ಲ. ಕಡೆಗೆ ಹಂಗೂ ಹಿಂಗೂ ಮಾಡಿ ಸಮಾಧಾನ ಮಾಡಿ ಬಂದೆ ನಾನು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡೋರಿಗೆ ನಾವು ಏನು ಮಾಡೋದು ಬೇಡ, ಅಟ್ಲೀಸ್ಟ್ ಸ್ವಲ್ಪ ಸಣ್ಣದಾದಂಥ ಒಂದು ಬೆಂಬಲನ ಕೊಟ್ಟರೆ ಎಷ್ಟೋ ಸುಧಾರಣೆ ಮಾಡ್ಬೋದು ಅನ್ನೋದನ್ನು ನನ್ನ ಅನಿಸಿಕೆ. ಆ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಮ್ಮದೇನೂ ಇಲ್ಲ, ನಾವೇನು ಮಾಡ್ತೀವಿ, ಈಗಿವ್ರಿಗೆ ಕಾರ್ಯಕ್ರಮ ಮಾಡ್ತಾರೆ, ಅಲ್ಲೇ ದುಡ್ಡು ಖರ್ಚು ಮಾಡ್ತಾರೆ, ಏನೇನೋ ಸ್ವಲ್ಪ ಬಾಡಿಗೆ ಕಡಿಮೆ ಮಾಡೋಂಥ ಶುರು ಆಗಿತ್ತದು. ಭಾಳ ಪ್ರಯತ್ನ ಪಡ್ತೀವಿ, ಏನೋ ಹೆಚ್ಚು ಕಡಿಮೆ ಆಯಿತು. ಸ್ವಾಮೀಜಿ ನೀವು ತಲೆ ಕೆಡಿಸ್ಕೋಬೇಡ್ರಿ, ಏನಾರು ಹೆಚ್ಚು ಕಡಿಮೆ ನಾನು ನೋಡ್ಕೋತೀನಿ ಅಂದೆ. ಬ್ಯಾಡ್ರಿ ನಾವು ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿದ್ದಾರೆ. ಇವತ್ತಿಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಮಾಡಿದ್ದಾರೆ. ನಾನು ಶಿಕ್ಷಣ ಮಂತ್ರಿ ಆದಾಗ ಮಾರಲ್ ಎಜುಕೇಷನ್ ಅಂತ ಮಾಡಿದೆ, ನೀತಿ ಪಾಠ ಒಂದು ಪೀರಿಯಡ್. ಕಡ್ಡಾಯವಾಗಿ ಒಂದು ಮಾರಲ್ ಎಜುಕೇಷನ್ ಪೀರಿಯಡ್ ಕಡ್ಡಾಯವಾಗಿ. ಅವನು ಜಾಗ್ರಫಿ ಟೀಚರ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಯಾವನೇ ಇರ್ಬೋದು, ಕ್ಲಾಸಿಗೆ ಹೋದ್ರೆ 5 ನಿಮಿಷ 10 ನಿಮಿಷ ಮಕ್ಕಳಿಗೆ ಋಣ ಅಂದ್ರೇನು, ತಂದೆ ತಾಯಿಗಳಂದ್ರೇನು, ಸಮಾಜ ಅಂದ್ರೇನು ಹೇಳ್ಕೊಡೋದು 10 ನಿಮಿಷ ನೀವು ಮಾಡಿದ ಮಾಡಿದ ನಂತರ ನಡೀತದೆ. ಸಮಾಜ ಹೆಂಗಿರ್ತದೆ ಅನ್ನೋದು ನನಗೆ ಭಾಳ ಅನುಭವ ಐತಿ 45 ವರ್ಷದಾಗ. ಎಲ್ಲ ಒಂದಿಷ್ಟು ತಂದೆ ತಾಯಿಗಳು ಬಂದು, ಏನು ರೀ ಸರ್ ಆ ಮ್ಯಾಥಮೆಟಿಕ್ಸ್ ಟೀಚರ್ ಬರೀ ಪುರಾಣ ಹೇಳ್ತಾನೆ, ಮ್ಯಾಥಮೆಟಿಕ್ಸ್ ಬಿಟ್ಟು ಬರೀ ನೀವೇನೋ ಮಾರಲ್ ಎಜುಕೇಷನ್ ಹೇಳಿ ಅಂತಿರುತ್ತೆ, ನಮಗೇನು ರೀ ಹುಡುಗರು ಎಲ್ಲಿ ಹೋಗ್ಬೇಕು, ನಮ್ಮ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತೇಳಿ ದೊಡ್ಡ ಗಲಾಟೆ ಮಾಡಿ ಆ ಮಾರಲ್ ಎಜುಕೇಷನ್ ತೆಗೆದಿಡ್ಸ್ಬಿಟ್ರು. ನಾವು ಹೋದಂತ ತೆಗೆಸ್ಬಿಟ್ರು. ಮಾರಲ್ ಎಜುಕೇಷನ್ನು ಎಷ್ಟು ಮಹತ್ವ ಐತಂದ್ರೆ, ನಮ್ಮ ಮಕ್ಕಳಿಗೆ ಮಾರಲ್ ಎಜುಕೇಷನ್ ನಾವು ಕಲಿಯೋದೇನು ದೊಡ್ಡದು ಮಾತಲ್ಲ, ಅದ್ರ ಕೂಡ ಶಿಕ್ಷಕರಿಗೂ ಅಷ್ಟೇ. ಯಾವ ಶಿಕ್ಷಕನು ಅಥವಾ ಶಿಕ್ಷಕಿ ಮಾನಸಿಕವಾಗಿ ನೆಮ್ಮದಿಯಿಂದ ಇರ್ತಾಳೋ ಆಕೆ ಉತ್ತಮವಾದಂಥ ಪಾಠವನ್ನು ಮಾಡ್ಬೋದು. ಮನೆಯೊಳಗೆ ಏನೇನೋ ಸಮಸ್ಯೆ ಇದ್ಕೊಂಡು ಹೋಗಿ ಪಾಠ ತಲೆ ಕೆಟ್ಕೊಂಡು ಹೋಗಿ ನೀವೇನು ಪಾಠ ಏನು ಮಾಡ್ತೀರಲ್ಲೇ, ಅದಕ್ಕೆ ಅವನ್ನೆಲ್ಲವನ್ನು ನಾನು ಭಾಳ ವಿಚಾರ ಮಾಡಿ ಅವರೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ, ನನ್ನ ಕಾಲಕ್ಕೆ ಒಂದು ಸ್ಟ್ರೈಕ್ ಆಗಲಿಲ್ಲ, ಒಂದು ಕ್ವಶನ್ ಪೇಪರ್ ಲೀಕ್ ಆಗಲಿಲ್ಲ, ಭಾಳ ಉತ್ತಮವಾದಂಥ ಶಿಕ್ಷಣ ವ್ಯವಸ್ಥೆಯನ್ನು ನಡೀತು. ಯಾಕಂದ್ರೆ ನಾನು ಶಿಕ್ಷಕನಾಗಿ ಕೆಲಸ ಮಾಡಿದ್ದೆ, ಸಮಸ್ಯೆ ಗೊತ್ತಿತ್ತು. ಹೀಗಾಗಿ ಇದನ್ನು ಏನಂದ್ರೆ ಸರ್ಕಾರ ಮಾಡುವಂಥ ಕೆಲಸ ಅದನ್ನು ರಾಮಕೃಷ್ಣ ಮಿಷನ್ ಅವರು ಮಾಡ್ತಾರೆ. ಇವತ್ತು ಮೈಸೂರಲ್ಲಿ ಓದಿ ಬಂದಂಥ ಹುಡುಗ ಮುದುಕಾದರೂ ಸಹಿತ ಆ ಸಂಸ್ಕೃತಿಯನ್ನು ಬಿಟ್ಟಿಲ್ಲ ಇವತ್ತಿನವರೆಗೂ. ನನ್ನ ಸಹೋದರ ಹೋಗ್ಯಾರ, ನಮ್ಮ ರಿಲೇಷನ್ ಹೋಗ್ಯಾರ, ಅಲ್ಲಿ ಬಂದವರು ಆ ರೀತಿ ನೀತಿಯನ್ನು ಇವತ್ತಿನವರೆಗೂ ಬಿಟ್ಟಿಲ್ಲ. ಊಟ ಮಾಡ್ತಾರೆ, ಊಟ ಮಾಡಿ ತಮ್ಮ ತಾಡು ತೊಗೊಂಡು ತಾವು ಹೋಗಿಟ್ಟು ಬಿಡ್ತಾರೆ. ಅದು ಏನಪ್ಪ ಏನಂದ್ರೆ, ಇಲ್ಲ ನಾನು ರಾಮಕೃಷ್ಣ ಆಶ್ರಮ ಕಲಿತು ಬಂದೀನಿ ಅದೇ ಪದ್ಧತಿಯಿಂದ. ಅದಕ್ಕೆ ಇಂಥ ಒಂದು ಉತ್ತಮವಾದಂಥ ಕೆಲಸವನ್ನು ರಾಮಕೃಷ್ಣ ಮಿಷನ್ದವ್ರು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಶಿಕ್ಷಕರಿಗೆ ಇವತ್ತು ಒಂದು ಏನು ಈ ಕಾರ್ಯಕ್ರಮ ಮಾಡ್ಯಾರ, ಶಿಕ್ಷಕರಿಗೆ ಶಿಕ್ಷಕರು ಪಾಠ ಮಾಡ್ತಾರೆ. ಶಿಕ್ಷಕರಿಗೆ ಇವತ್ತಿನ ಕಾಲಕ್ಕೆ ಪಾಠ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗೈತೆ ಅಂದರೆ ಯಾರು ತಪ್ಪು ತಿಳ್ಕೊಬೇಡ್ರಿ. ಕೆಲವರಿಗೆ, ಎಲ್ಲರಲ್ಲ ಕೆಲವರಿಗೆ ಆಗಿದೆ. ಈಗೇನು ನೌಕರಿ ಸಿಕ್ಕರೆ ಮುಗೀತಿ, ಮುಂದೆ ಅದೇನು ವಿಚಾರ ಮಾಡೋಂಗಿಲ್ಲ. ನಾನು ಇಂಥ ಕಾಲ ನೌಕರಿ ಸಿಕ್ಕತಿ, ಕಷ್ಟಪಡಬೇಕು. ಭಾಳಷ್ಟು ಮಂದಿಗೆ ಇದಿಲ್ಲ. ನಾನು ಶಿಕ್ಷಣ ಮಂತ್ರಿ ಆದಾಗ ನಮ್ಮ ಇದು ಹರಿಹರ ಕಡೆ ಇದೆಯಲ್ಲ ಒಂದು ಯೋಗ ಇದ್ರದ್ದು, ಅಲ್ಲಿ ಹೋಗಿ ಸರ್ ದಯಮಾಡಿ ನಮ್ಮ ಟೀಚರ್ಸಿಗೆ ಮಾರಲ್ ಎಜುಕೇಷನ್ ಟ್ರೈನಿಂಗ್ ಕಳಿಸ್ತೀನಿ, ಟ್ರೈನಿಂಗ್ ಕೊಡ್ರಿ ಅಂತ ಹೇಳಿದೆ. ಮಲ್ಲಾಡಹಳ್ಳಿ ಟ್ರೈನಿಂಗ್ ಕೊಡ್ರಿ ಅಂತ ಕಳಿಸ್ತೀನಿ. ಬ್ಯಾಚ್ ಬೆಳಕು ಅಲ್ಲೇ ಯಲ್ಲಾಪುರದಾಗ ಕಳಿಸಿ ನಮ್ಮ ಟೀಚರ್ಸಿಗೆ ಮಾರಲ್ ಎಜುಕೇಷನ್ ಕಳಿಸಿ ಮಕ್ಕಳಿಗೆ ಮಾರಲ್ ಎಜುಕೇಷನ್ ಕಳಿಸುವಂಥ ಕೆಲಸವನ್ನು ಅವತ್ತು ನಾವು ಮಾಡ್ತಿದ್ವಿ. ಯಾಕಂತಂದ್ರೆ ಇವತ್ತೇನು ರಾಮಕೃಷ್ಣ ಆಶ್ರಮದಲ್ಲಿ ಮಾಡ್ತಾರೆ ಅದು ಭಾಳ ದೊಡ್ಡದಾದಂಥ ಕೆಲಸ. ಈ ಸಮಾಜದಲ್ಲಿ ನಿಸ್ವಾರ್ಥದಿಂದ ಕೆಲಸ ಮಾಡೋರು ನಾವು ಎಷ್ಟು ಮಂದಿ ನೋಡ್ತೀವಿ ಗೊತ್ತಿಲ್ಲ. ನಿಸ್ವಾರ್ಥದಿಂದ ಕೆಲಸ ಮಾಡೋರನ್ನ ದೀಪ ಹುಡುಕಬೇಕಾದಂಥ ಪರಿಸ್ಥಿತಿಯಲ್ಲಿ ಇವತ್ತು ನಿಸ್ವಾರ್ಥದಿಂದ ಇಂಥ ಕೆಲಸ ಮಾಡ್ತಾರಲ್ಲ. ಅದಕ್ಕೆ ನಾನು ಹೇಳಿದೆ, ನಿನ್ನೆ 8 ಗಂಟೆ ಫ್ಲೈಟ್ ಬರಬೇಕು ತಪ್ತೀವಿ, ರಾತ್ರಿ ಮಾತ್ರ ಟ್ರೈನಿಗೆ ಬಂದು ಈ ಕಾರ್ಯಕ್ರಮವನ್ನು ಎಂದೂ ತಪ್ಪಿಸಬಾರ್ದು. ಯಾಕಂದ್ರೆ ಅಟ್ಲೀಸ್ಟ್ ನಾವು ಒಂದು ಒಳ್ಳೆಯ ವಿಚಾರಗಳನ್ನು ತಿಳ್ಕೋಬೇಕು ಅನ್ನೋಂಥ ದೃಷ್ಟಿಯಿಂದ ಬಂದೆ. ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಒಂದು ರಾಮಕೃಷ್ಣ ಆಶ್ರಮ ಅಂತ ಆಶ್ರಮ ಇತ್ತು. ಒಬ್ಬರು ಸ್ವಾಮಿಗಳು ಒಂದು 20 ಮಕ್ಕಳಿಗೆ ಈ ಮಾರಲ್ ಎಜುಕೇಷನನ್ನು, ಸಮಾಜವನ್ನು, ಏನು ತಂದೆ ತಾಯಿ ಇವನ್ನೆಲ್ಲ ಕಲಿಸ್ತಾ ಬರ್ತಿದ್ರು. ಆ 20 ಹುಡುಗರೊಳಗೆ ಒಬ್ಬ ಹುಡುಗ ಕಳುವು ಮಾಡ್ತಿದ್ದ. ಅಲ್ಲಿ ಪೆನ್ಸಿಲ್ ಕಳುವು ಮಾಡೋದು, ಪೆನ್ ಕಳುವು ಮಾಡೋದು, ಅವರು ಎಲ್ಲ ಅಲ್ಲಿ ಮಾಡ್ತಿದ್ದ. ಅವನ ಮೇಲೆ ಕಂಪ್ಲೇಂಟ್ ಹೇಳಿದರು ಸ್ವಾಮಿಗಳಿಗೆ,
ನೋಡಿ ಇವ್ ಹಿಂಗೆ ಮಾಡ್ತಾನೆ, ನನ್ನ ಪೆನ್ ಕದ್ದಾನ, ನನ್ನ ಪುಸ್ತಕ ಕದ್ದಾನ ಅಂತ ಎಷ್ಟು ಹೇಳಿದ್ರು ಅವ್ರು ಸ್ವಾಮಿ ಕೇಳೇ ಇಲ್ಲ. ಕೊನೆಗೆ ಎಲ್ಲ ಹುಡುಗರು ಕೂಡಿ ಒಂದು ತೀರ್ಮಾನಕ್ಕೆ ಬಂದರು. ನೋಡಿ ಗುರುಗಳೇ, ಇವತ್ತು 19 ಮಂದಿ ನಾವು ನಿಮ್ಗೆ ಹೇಳ್ತೀವಿ, ಅವನು ಬೇಕಾದ್ರೆ ನಮ್ಮನ್ನು ಹೊರಗೆ ಹಾಕ್ರಿ ಅಥವಾ ನಮ್ಮನ್ನು ಇಟ್ಕೋಬೇಕಾದ್ರೆ ಅವನು ಹೊರಗೆ ಹಾಕ್ರಿ. ಸ್ವಾಮಿಗಳು ವಿಚಾರ ಮಾಡಿದರು, ಆತಪ್ಪ ನೀವು 19 ಮಂದಿ ಹೊರಗೆ ಹೋಗ್ರಿ ಅಂತ ಹೇಳಿದರು. ಆ ಕಳ್ಳನ ನಾ ಇಟ್ಕೋತೀನಿ ಅಂತಂದರು. ಅವರಿಗೆ ಏಕ್ದಮ್ ತಿಳಿಲಿಲ್ಲ, ಏನು ರೀ ಸ್ವಾಮೀಜಿ, ಕಳ್ಳರು ನೀವು ಇಟ್ಕೊಂಡು ನಮ್ಮ 19 ಜನ ನಾವೆಲ್ಲ ಒಳ್ಳೆಯ ಕೆಲಸ ಮಾಡುವಂಥವ್ರನ್ನ ನೀವು ಈ ರೀತಿ ಮಾಡ್ತಿಲ್ಲ, ಏನಿದು ಸರಿಯಲ್ಲ ಅಂತ ಹೇಳಿದರು. ಅವ್ರೊಂದು ಮಾತು ಹೇಳಿದರು, ತಮ್ಮಗಳ 19 ಮಂದಿ ನೀವು ರಾಮಕೃಷ್ಣ ಆಶ್ರಮಕ್ಕೆ ಕಲ್ತೀರಿ, ಓದಿರಿ, ತಿಳ್ಕೊಂಡಿರಿ, ಸಮಾಜದಲ್ಲಿ ನೀವು ಕೆಟ್ಟ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ತಾ ಹೋಗ್ತೀರಿ. ಈ ಮನುಷ್ಯನ ಹೊರಗೆ ಬಿಟ್ಟು ಇವ್ನು ಕೆಟ್ಟ ಕೆಲಸ ಮಾಡ್ತಾನೆ, ಅದಕ್ಕೆ ಅವನು ಒಯ್ದಿಲ್ಲ. ನೀವು ಸುಧಾರಣೆ ಆಗುವವರೆಗೆ ಇವ್ನು ಇಲ್ಲೇ ಇಟ್ಕೋತೀವಿ, ನೀವು ಹೋಗ್ರಿ, ಇವ್ನು ನಾನು ಕಳಿಸೋದಿಲ್ಲ ಅಂತ ಹೇಳಿ ಕಡೆಗೆ ಅವಾಗೆಲ್ಲ ಸುಧಾರಣೆ ಮಾಡಿ ಕಳಿಸಿ ಅವ ಒಬ್ಬ ದೊಡ್ಡ ಮುಂದೆ ಏನಾತಂದ್ರೆ ಆ 19 ಮಂದಿಗೆ ಆದಂಥ ಪರಿಣಾಮವನ್ನು ಮನಸ್ಸಿನ ಮೇಲಾಗಿ ಅವ ಇಡೀ ಏನಂದ್ರೆ ನಾಡಿಗೆ ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಆ ವ್ಯಕ್ತಿ ಮಾಡಿದ ಅನ್ನುವಂಥದ್ದನ್ನು ನಾನು ಓದಿದ್ದೀನಿ. ಹಾಗೆ ಇವತ್ತು ರಾಮಕೃಷ್ಣ ಮಿಷನ್ ಅವರು ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾರೆ. ಶಿಕ್ಷಕರಿಗೆ ಇವತ್ತು ಕಾರ್ಯಕ್ರಮ ಇಟ್ಟಾರ. ನಾನು ಹೇಳಿದ್ದೀನಿ, ಆಲ್ಮೋಸ್ಟ್ ಬಂದಾರ, ಶಿಕ್ಷಕರು ಬಂದಾರ, ಇನ್ನೂ ಬರ್ತಾರೆ. ಒಟ್ಟಾರೆ ಏನಪ್ಪ ಅಂದ್ರೆ ಶಿಕ್ಷಕರ ಸಲುವಾಗಿ ಒಂದು ಕಾರ್ಯಕ್ರಮ ಮಾಡಿಲ್ಲ, ಅದಕ್ಕೆ ನಿಮಗೆಲ್ಲರ ಶಿಕ್ಷಕರ ಪರವಾಗಿ, ಶಿಕ್ಷಣ ಇಲಾಖೆ ಪರವಾಗಿ, ಇಡೀ ಅವರ ಪೇರೆಂಟ್ಸ್ ಪರವಾಗಿ ಎಲ್ಲ ಪೂಜ್ಯರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ಕೃತಜ್ಞತೆ ಸಲ್ಲಿಸಿ ನಾನು ಮಾತು ಮುಗಿಸ್ತಾ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.